ನೋಡಿದಾಗಲೇ ಇಟ್ ವಾಸ್ ವೆರಿ ಓಕೆ. ಟ್ರೇಲರ್ ನೋಡಿದಾಗಲೇ ತುಂಬ ಸಸ್ಪೆನ್ಸ್ ಇತ್ತು ಆ್ಯಂಡ್ ತುಂಬ ಡಿಫ್ರೆಂಟ್ ಪ್ಲಾಟಲ್ಲಿ ಸಿನಿಮಾ ಮಾಡಿದ್ದಾರೆ ಆ್ಯಂಡ್ ಫ್ರೆಷರ್ಸ್ಗೆ ಏನೋ ಸಪೋರ್ಟ್ ಮಾಡಬೇಕು ಆ್ಯಂಡ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ಇಟ್ ಡಿಂಟ್ ಫೀಲ್ ಲೈಕ್, ಸೊ ಇಟ್ ವಾಸ್ ಅ ವೆರಿ ನೈಸ್ ಮೂವಿ. ಪರ್ಸ್ನಲಿ ಈ ಸಸ್ಪೆನ್ಸ್ ಥ್ರಿಲ್ಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ದೀಪಕ್ ಫಸ್ಟ್ ಟೈಮ್ ಈ ಬಂದೂಕ್ ಬಗ್ಗೆ ಮಾತಾಡಿದಾಗ ಓ ಹೌದಾ ಸಸ್ಪೆನ್ಸ್ ಥ್ರಿಲ್ಲರಾ, ಹಾಗಾದರೆ ಹೇಗೆ ನಡೆಯುತ್ತೆ ಅಂತ ಎಲ್ಲ ಅವನ ಹತ್ರ ಕೇಳ್ಕೊಳ್ತಾ ಇದ್ದೆ. ಸೊ ಟ್ರೇಲರ್ ನೋಡಿದಾಗ ತುಂಬ ಪ್ರಾಮಿಸಿಂಗ್ ಅನ್ನಿಸ್ತು. ಆ್ಯಂಡ್ ಇವತ್ತು ಮೂವಿ ನೋಡಿದಾಗ ಅದರಲ್ಲಿ ಒಂದು ಲೈನ್ ಬರುತ್ತೆ, ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತ. ನನಗೆ ಪರ್ಸ್ನಲಿ ಹಾಗೆ ಆಯಿತು, ಯಾಕೆಂದರೆ ಒಂದೊಂದು ಲೇಯರ್ಸ್ನ ಹೇಗೆ ಎಲ್ಲ ಲೇಯರ್ಸು ತೋರಿಸಿದ್ದಾರೆ. ಇಮೋಷನ್ ಆಗಿರ್ಬೋದು, ಲವ್ ಆಗಿರ್ಬೋದು, ಒಂದು ಥ್ರಿಲ್ಲರ್ ಆಗಿರ್ಬೋದು, ಸಸ್ಪೆನ್ಸ್ ಆಗಿರ್ಬೋದು. ಸೊ ಅದನ್ನೆಲ್ಲದಕ್ಕೂ ಒಂದು ಜಸ್ಟಿಫಿಕೇಷನ್ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತು. ಆ್ಯಂಡ್ ಫೈನಲಿ ಆಲ್ ದ ವೆರಿ ಬೆಸ್ಟ್ ಟೀಮ್ಗೆ. ಹೀಗೆ ಇದು ಫಸ್ಟ್ ಸ್ಟೆಪ್ ಅವ್ರದ್ದು, ಹೀಗೆ ತುಂಬ ಸ್ಟೆಪ್ಸ್ ತೊಗೊಂಡು ಹೋಗಬೇಕು ಅಂತ ನಾನು ಅವರಿಗೆ ಆಲ್ ದ ಬೆಸ್ಟ್ ವಿಶ್ ಮಾಡ್ತೀನಿ. ಹಾಗೆ ಎಲ್ಲ ಕನ್ನಡ ಜನತೆಗೆ ಬಂದು ಮೂವಿನ ಸಿನಿಮಾ ಥಿಯೇಟರಲ್ಲೇ ನೋಡಿಬಿಟ್ಟು ಇವ್ರಿಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒನ್ ಟೈಮ್ ವಾಚಬಲ್ ಮೂವಿ, ಚೆನ್ನಾಗಿದೆ. ಫಸ್ಟ್ ಹಾಫ್ ಚೆನ್ನಾಗಿದೆ, ಸೆಕೆಂಡ್ ಹಾಫ್ ಫುಲ್ ಲ್ಯಾಗ್ ಮಾಡಿಬಿಟ್ಟಿದ್ದಾರೆ. ಚೆನ್ನಾಗಿದೆ, ನೋಡ್ಬೋದು. ಒನ್ ಟೈಮ್ ನೋಡ್ಬೋದು. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಂದರೆ ಫುಲ್ ಥ್ರಿಲ್ಲಿಂಗ್ ಆಗಿದೆ. ಸ್ಟೂಡೆಂಟ್ಸ್ ಯಂಗ್ಸ್ಟರ್ಸ್ ಎಲ್ಲ ಲೆಟ್ ದಮ್ ಕಮ್ ಅಪ್ ವಿತ್ ಅ ನ್ಯೂ ಐಡಿಯಾ. ಥ್ಯಾಂಕ್ ಯು. ಎಲ್ಲ ಯಂಗ್ಸ್ಟರ್ಸೇ ಮಾಡೋರೆಲ್ಲ ತುಂಬ ಚೆನ್ನಾಗಿ ಯಾರಂತ ಐಡೆಂಟಿಫೈನೇ ಮಾಡೋದು. ಚೆನ್ನಾಗಿದೆ. ಗುಡ್ ಮೂವಿ. ಚೆನ್ನಾಗಿದೆ. ಏನು ಇಷ್ಟ ಆಯ್ತು ಮೇಡಮ್? ಲೈಕ್ ಸ್ಟೋರಿ ಚೆನ್ನಾಗಿದೆ. ಸಸ್ಪೆನ್ಸ್ ಸ್ಟೋರಿ ಚೆನ್ನಾಗಿ ತೆಗೆದಿದ್ದಾರೆ. ಆ್ಯಕ್ಚುಲಿ ವ್ಯೂ ಎಲ್ಲ ಸಕ್ಕತ್ತಾಗಿದೆ. ಸಿನಿಮಾಟೋಗ್ರಫಿ ಸಿನಿಮಾ ಹೆಚ್ಚು ಬರಲಿ, ಕನ್ನಡ ಸಿನಿಮಾಗಳು ಇನ್ನೂ ಅತ್ಯಂತ ಬರಲಿ. ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ಫಸ್ಟ್ ಮೂವಿಯಲ್ಲೇ ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಟೀಮ್. ಸಸ್ಪೆನ್ಸ್ ಒಂದು ಥ್ರಿಲ್ಲರ್ ಇಂದ ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ. ಅದನ್ನೆಲ್ಲರೂ ಕನ್ನಡ ಮೂವಿನ ನಾವು ಪ್ರೋತ್ಸಾಹಿಸಬೇಕು. ಎಲ್ಲರೂ ಚೆನ್ನಾಗಿ ಬಂದು ನೋಡಿ ಒಂದ್ಸರಿ. ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಇವತ್ತು ಸಿನಿಮಾಗಳು ಪ್ರೇಕ್ಷಕರು ಬರೋದೇ ಕಷ್ಟ, ಬಟ್ ಈ ಸಿನಿಮಾ ಬಂದು ನೋಡಿ. ಬಂದೂಕು ಅಂತ ಸಿನಿಮಾ ತುಂಬ ನಿಮ್ಗೆ ಇಷ್ಟ ಆಗುತ್ತೆ. ಕ್ರೈಮ್ ಥ್ರಿಲ್ಲರ್ ಸಿನಿಮಾ, ಒಂದು ಸೊಸೈಟಿಗೆ ಒಂದು ಮೆಸೇಜ್ ಇದೆ. ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಖಂಡಿತ ಕನ್ನಡ ಸಿನಿಮಾವನ್ನು ಬೆಳೆಸಿ. ಒಂದು ಉತ್ತಮ ಸಿನಿಮಾ ಬಂದಿದೆ, ನೀವೆಲ್ಲರೂ ಪ್ರೋತ್ಸಾಹ ಮಾಡ್ತೀರ ಅಂತ ತಿಳ್ಕೊತಿದ್ದೀನಿ. ನಮಸ್ಕಾರ, ಆಲ್ ದ ಬೆಸ್ಟ್. ತುಂಬ ಇಷ್ಟ ಆಯಿತು ಸಿನಿಮಾ, ಬಂದೂಕ್ ಸಿನಿಮಾ. ಕನ್ನಡ ಇಂಡಸ್ಟ್ರಿಗೆ ಈ ಥರ ಒಂದು ಸಿನಿಮಾ ಬೇಕಾಗಿತ್ತು. ಆದರೆ ಡೈರೆಕ್ಟ್ರು ಫಸ್ಟ್ ಸಿನಿಮಾ ಈ ಥರ ಚೆನ್ನಾಗಿ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಚೆನ್ನಾಗಿದೆ, ಆರ್ಟಿಸ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು. ನಮ್ಮ ಈ ಥರ ಸಿನಿಮಾಗಳಿಗೆ ಕನ್ನಡ ಇಂಡಸ್ಟ್ರಿ ತುಂಬ ಇಂಪಾರ್ಟೆಂಟು. ತುಂಬ ಖುಷಿ ಆಯಿತು. ನಮ್ಮ ಆಡಿಯನ್ಸ್ ಬಂದು ನೋಡಿ ತುಂಬ ಎಂಕರೇಜ್ ಮಾಡಬೇಕು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಆಶ್ರಮ ಸ್ಟೋರಿ ಚೆನ್ನಾಗಿದೆ, ಒಳ್ಳೆ ಕಥೆ ಇದೆ. ಎಲ್ಲ ಸಿನಿಮಾ ಬಂದು ನೋಡಬೇಕು. ಇಂಥ ಕಥೆ ಎಲ್ಲ ತುಂಬ ಚೆನ್ನಾಗಿ ಬರಬೇಕು ಇನ್ನು ಕನ್ನಡ ಇಂಡಸ್ಟ್ರಿಗೆ. ಚೆನ್ನಾಗಿದೆ. ಒಳ್ಳೆ ಟೆಕ್ನಿಷಿಯನ್ಸ್ಗಳು ಚೆನ್ನಾಗಿ ವರ್ಕ್ ಮಾಡಿದ್ರು ಇಲ್ಲ ಹೈಲೈಟ್ ಆಗಿರೋದು. ಇನ್ನೊಂದು ಲೊಕೇಶನ್ಗಳು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. DOP ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಥೆಯಲ್ಲಿ ವಿಶೇಷ ಅಂದರೆ ಎರಡು ರೀತಿಯಲ್ಲಿ ಫ್ಲ್ಯಾಶ್ ಬ್ಯಾಕು ಮತ್ತು ಪ್ರೆಸೆಂಟ್ ಎರಡನ್ನೂ ಕೂಡ ಪ್ಯಾರಲಲ್ ಆಗಿ ತಗೊಂಡು ಹೋಗ್ತಿದ್ದು ಒಂದು ಒಳ್ಳೆ ಚೆನ್ನಾಗಿದೆ. ಒಳ್ಳೆ ಎಲ್ಲರೂ ನೋಡ್ಬೇಕಾಗ್ತದೆ. ಸೂಪರ್. ಬಂದೂಕು ತುಂಬ ಸೂಪರಾಗಿ ಮಾಡಿದ್ದಾರೆ. ನೀವು ವಿಜುವಲ್ ಆಗಿರ್ಬೋದು, ಡೈರೆಕ್ಷನ್ ಆಗಿರ್ಬೋದು, ಬ್ಯಾಕ್ಗ್ರೌಂಡು ರೀರೆಕಾರ್ಡಿಂಗ್ ಆಗಿರ್ಬೋದು, ತುಂಬ ಅದ್ಭುತವಾಗಿದೆ. ಸ್ಟೋರಿ ಅಂತೂ ಹೆಂಗೆ ಎಂಡ್ ಆಗುತ್ತೆ ಅಂತ ಗೊತ್ತಾಗಲ್ಲ, ಬಟ್ ಮೈ ಜುಮ್ಮನ್ಸುತ್ತೆ. ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಮಗಂತೂ ಯಾವ ಥರ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ಇಷ್ಟು ದಿನದಲ್ಲಿ ಕನ್ನಡ ಇಂಡಸ್ಟ್ರಿ ಈ ಥರ ಒಂದು ಸಿನಿಮಾಗೆ ನಾವು ಕಾಯ್ತಾ ಇದ್ವಿ, ಬಟ್ ಡೈರೆಕ್ಟ್ರು ಹೊಸೊಬ್ಬರು ಅಂತ ಅನಿಸೋದಿಲ್ಲ. ತುಂಬ ಸಿನಿಮಾ ಮಾಡೋ ಥರ ನಮಗೆ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ಅದೇ ಗೂಸ್ ಬಂಪ್ಸ್ ತುಂಬ ಜುಬ್ಬಂತ ಇದೆ. ತುಂಬ ಚೆನ್ನಾಗಿದೆ ಸಿನಿಮಾ. ಮೂವಿ ಸೂಪರ್ ಆಗಿದೆ, ಫ್ಯಾಮಿಲಿಯಲ್ಲಿ ನೋಡ್ಬೋದು. ಮ್ಯೂಸಿಕ್ ಮಾತ್ರ ಸೂಪರ್. ಬಂದೂಕು ಫಿಲಮ್ ಭಾಳ ಚೆನ್ನಾಗಿದೆ. ಯುವಕರು ಭಾಳ ಚೆನ್ನಾಗಿ ಇದು ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸೂಪರು, ಡೈರೆಕ್ಷನ್ನು ಎಕ್ಸ್ಟ್ರಾ ಲೆವೆಲ್ ಇದೆ. ಸೊ ಎಲ್ಲ ಈ ಹೊಸ ಟೀಮನ್ನ ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ
ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ, ತುಂಬ ಸಸ್ಪೆನ್ಸಿವ್ ಆಗಿದೆ ಮತ್ತು ಸೊಸೈಟಿಗೆ ಒಳ್ಳೆ ಮೆಸೇಜ್ ಇದೆ. ಎಜುಕೇಟೆಡ್ ಅನ್ನೋರು ಪೊಲಿಟಿಷಿಯನ್ಗೆ ಬರ್ಬೇಕನ್ನೋದು ತುಂಬ ಇಷ್ಟ ಆಯ್ತು ಮೂವಿ ಮಾತ್ರ. ಫ್ಯಾಮಿಲಿ ಎಲ್ಲ ಕುಂದು ನೋಡೋಂಥ ಮೂವಿ ಚೆನ್ನಾಗಿದೆ. ಸ್ಟೋರಿ ಚೆನ್ನಾಗಿದೆ, ಸ್ಟೋರಿದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ನರೇಶನ್ ಸ್ಲೋ ಇದೆ, ನೋಡ್ಬೋದು ನೋಡಬೇಕು. ಸೊ 100% ನಿಮ್ಮ ಮನಿ ಟೈಮ್ ಎರಡೂ ವೇಸ್ಟ್ ಆಗಲ್ಲ, ಬಂದು ನೋಡಿ. ಕುಮಾರ್ ಬಂದೂಕ್ ಚಿತ್ರದ ಸಂಗೀತ ನಿರ್ದೇಶಕ. ಹಾಗೆ ಇವತ್ತೇನಂತ ಹೇಳಿದ್ರೆ, ಮೊದಲನೇದಾಗಿ ಎಲ್ಲರೂ ಕೂಡ ಕನ್ನಡ ಸಿನಿಮಾ ಆಗಲಿ ಥಿಯೇಟ್ರಿಗೆ ಎಲ್ಲರೂ ಜನ ಬರ್ತಾ ಇದ್ದಾರೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥಿಯೇಟ್ರಿಗೆ ಬಂದು ಈ ಮೂವಿಗಳನ್ನು ನೋಡೋದಾಗಿರ್ಬೋದು. ಆ್ಯಂಡ್ ಕಮಿಂಗ್ ಟು ದ ಬಂದೂಕ್ ಏನಂತ ಹೇಳಿದ್ರೆ, ಥಿಯೇಟರ್ಸ್ 8 ಸಿಕ್ಕಿರ್ಬೋದು. ಆ ಸಿಕ್ಕಿರುವಂಥ 8 ಶೋಗಳು ಕೂಡ ನಮ್ಗೆ ಹೇಗಿದೆ ಅಂತ ಹೇಳಿದ್ರೆ ಆಡ್ ಟೈಮಿಂಗ್ಸ್. ಆ ಟೈಮಿಂಗಲ್ಲಿ ಕಂಫರ್ಟೇಬಲಿ ಎಲ್ಲರೂ ಕೂಡ ಒಂದು ಕಡೆಯಿಂದ ಬಂದು ಇನ್ನೊಂದು ಥಿಯೇಟ್ರಿಗೆ ಬಂದು ನೋಡೋವಂಥ ಒಂದು ಸಮಯ ಅವ್ರಿಗೆ ಸಿಗ್ತಾ ಇಲ್ಲ. ಆದ್ದರಿಂದ ನನಗೆ ಬ್ಲಿಂಕು ಕೂಡ ವರ್ಕ್ ಮಾಡ್ತಿರುವಾಗ ಆ ಚಿತ್ರ ನನಗೆ ನೆನಪಾಗ್ತಿದೆ. ಅದಕ್ಕೂ ಮ್ಯೂಸಿಕ್ ಮಾಡಿದ್ದೆ. ಹಾಗೆ ಅವಾಗ ಏನಾಗ್ತಿತ್ತು, ಆ ಪರಿಸ್ಥಿತಿಯಲ್ಲಿ ಸೇಮ್ ನಾವಿದ್ವಿ ಅಂತ. ಅವಾಗೂ ಕೂಡ ನಮಗೆ 8 ಶೋಗಳು ಮಾತ್ರ ಸಿಕ್ಕಿತ್ತು ಮೊದಲನೇ ದಿನಕ್ಕೆ. ಅದೇ ರೀತಿಯೇ ಕಂಟೆಂಟ್ ವರ್ಕ್ ಆಗುವಾಗ ಜನನೇ ಅದನ್ನು ಎತ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ನಮಗೆ ಭರವಸೆ. ಆ ಹೋಪಲ್ಲಿ ಇನ್ನೂ ಇದ್ದೀವಿ. ಈ ಮೂಲಕ ನಾನು ಏನು ಕೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಇದನ್ನು ಎಲ್ಲರಿಗೂ ಸಾಧ್ಯವಾದಷ್ಟು ತಲುಪಿಸಿ ಈ ಕಂಟೆಂಟ್ ಓರಿಯೆಂಟೆಡ್ ಆ್ಯಂಡ್ ಒಳ್ಳೆ ಸಿನಿಮಾನ, ಒಂದು ಕ್ವಾಲಿಟಿ ಕಂಟೆಂಟ್ನ ಆ್ಯಂಡ್ ಇಷ್ಟು ಚೆನ್ನಾಗಿ ಮಾಡಿರೋಂಥ ಕಂಟೆಂಟ್ನ ಎಲ್ಲರೂ ಕೂಡ ಇದನ್ನು ನಿಲ್ಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಸರ್, ಜ್ವರ ಓಕೆ. ಬಂದವ್ರಿಗೆಲ್ಲ ಮೊದಲನೇದಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಅದೇ ಹೌಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿ ಹೋಗ್ತಿದೆ, ಕಂಟೆಂಟ್ ಎಲ್ಲ ಚೆನ್ನಾಗಾಗಿದೆ ಅಂತಲೇ ಹೇಳ್ತಿದ್ದಾರೆ. ಅಗೇನ್ ಅದೇ ಎಲ್ಲರೂ ಹೇಳ್ದಂಗೆ ಶೋ ಟೈಮಿಂಗ್ಸ್ ಎಲ್ಲ ಮಧ್ಯಾಹ್ನ ಕೊಟ್ಟಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ಪ್ರಾಬಬ್ಲಿ ವರ್ಕ್ ಆಗುತ್ತೆ. ಇದು ವರ್ಕ್ ಆದಮೇಲೆ ನಮಗೆ ಶೋಸ್ಗಳೆಲ್ಲ ಬರುತ್ತೆ ಅಂತ ನಂಬ್ಕೊಂಡಿದ್ದೀವಿ. ನೀವೆಲ್ಲ ಒಂಚೂರು ನಿಮ್ಮ ಪವರ್ ತೋರಿಸಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಇದೊಂಚೂರು ನಿಮಗೆ ಗೊತ್ತಿದೆ ಅನ್ಸುತ್ತೆ, ನಿಮ್ಗೆ ಹೇಗಿದೆ ಅಂತ ನಿಮಗೆ ಗೊತ್ತಿರುತ್ತೆ ಕಂಟೆಂಟ್ ಹೇಗಿದೆ ಅಂತ. ಒಂದು ಸಲ ನಿಮ್ಮ ಪವರ್ ಒಂದು ಸ್ವಲ್ಪ ತೋರಿಸಿದ್ರೆ ನಮಗೆ ಶೋಸ್ಗಳು ನೆಕ್ಸ್ಟ್ ವೀಕಿಗೆ ಸ್ವಲ್ಪ ತೊಗೊಳುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.